ಏಪ್ರಿಲ್ 20 ಅಂದರೆ ಸೋಮವಾರದ ದಿನ ಅಕ್ಷಯ ತೃತೀಯ ಬಂದಿದೆ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ತದಿಯ ತಿಥಿಯನ್ನು ಅಕ್ಷಯ ತೃತೀಯ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಮತ್ಸ್ಯ ಪುರಾಣದ 65ನೇ ಅಧ್ಯಯನದಲ್ಲಿ ಭವಿಷ್ಯ ಪುರಾಣದಲ್ಲಿ ಈ ಅಕ್ಷಯ ತೃತೀಯದ ವಿಶೇಷತೆಯನ್ನ ಬರೆಯಲಾಗಿದೆ. ಈ ದಿನಕ್ಕೆ ಅಕ್ಷಯ ತೃತೀಯ ಎಂಬ ಹೆಸರು ಹೇಗೆ ಬಂತು ಎನ್ನುವುದಾದರೆ, ತಿಥಿ, ವಾರ, ನಕ್ಷತ್ರಗಳಿಗೆ ಸಂಬಂಧವಿಲ್ಲದೆ, ದುರ್ಮುಹೂರ್ತ, ವರ್ಜ್ಯ, ರಾಹುಕಾಲ, ಯಮಗಂಡ ಕಾಲಕ್ಕೆ ಸಂಬಂಧವಿಲ್ಲದೆ ಈ ದಿನ ಯಾವ ಪೂಜೆ ಮಾಡಿದರೂ, ದಾನ ಮಾಡಿದರೂ, ಯಾವ ಮುಖ್ಯವಾದ ಕೆಲಸ ಆರಂಭಿಸಿದರೂ ಅದು ಅಕ್ಷಯ ಫಲವನ್ನು, ಅನಂತಮಯ ಶುಭ ಫಲಿತವನ್ನು ನೀಡುತ್ತದೆ. ಆದ್ದರಿಂದಲೇ ಇದನ್ನು ಅಕ್ಷಯ ತೃತೀಯ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಕೃತಯುಗ ಆರಂಭವಾದ ದಿನ ಈ ಅಕ್ಷಯ ತೃತೀಯ. ಈ ವಿಷಯವನ್ನು ಸ್ವಯಂ ಶಿವನೇ ಪಾರ್ವತೀ ದೇವಿಗೆ ಹೇಳಿದ್ದಾನೆ. ವಿಷ್ಣು ದೇವರು ನಾರದರಿಗೆ ತಿಳಿಸಿದ್ದಾನೆ. ಈ ದಿನ ಗೃಹಾರಂಭ, ಶಂಕುಸ್ಥಾಪನೆ, ಗೃಹ ಪ್ರವೇಶ, ವಾಹನ ಖರೀದಿ, ಹೋಮ ಹವನ, ಪೂಜೆ, ವಿಶೇಷ ಸಂಕಲ್ಪಗಳನ್ನು ಆರಂಭ ಮಾಡಬಹುದು. ಹೊಸ ಉದ್ಯೋಗಕ್ಕೆ ಪ್ರವೇಶ ಮಾಡಬಹುದು. ಹೊಸ ವ್ಯಾಪಾರ ಶುರು ಮಾಡಬಹುದು. ಮುಖ್ಯವಾದ ಅಗ್ರಿಮೆಂಟ್ಗಳು, ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು. ಹಾಗೆಯೇ ಪದ್ಮ ಪುರಾಣದಲ್ಲಿ ತಿಳಿಸಿರುವ ಈ ರಹಸ್ಯ ಪರಿಹಾರವನ್ನು ಮಾಡಿದವರ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳಂತೆ. ಎಲ್ಲರೂ ಮಹಾಲಕ್ಷ್ಮಿಯನ್ನು ವಿಧ ವಿಧವಾಗಿ ಪೂಜಿಸುತ್ತಾರೆ. ಆದರೆ ಅಕ್ಷಯ ತೃತೀಯ ದಿನದಂದು ಮಾತ್ರ ಮಹಾಲಕ್ಷ್ಮಿಯನ್ನು ಅಕ್ಷತೆಯಿಂದ ಹೀಗೆ ಪೂಜಿಸಿದರೆ ವಿಶ್ವದ ಸರ್ವ ಸಂಪತ್ತನ್ನು ವಶ ಮಾಡಿಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತೆ. ಅಂದರೆ ಬಡತನ ದೂರವಾಗಿ ಕೋರಿದ ಕೋರಿಕೆಗಳು ಸಂಪತ್ತಿನ ಮೂಲಕ ನಿಮ್ಮ ಮನೆ ಸೇರುತ್ತದೆ. ನಾಳೆ ಅಂದರೆ ಏಪ್ರಿಲ್ 20ಕ್ಕೆ ಬರುವಂತಹ ಅಕ್ಷಯ ತೃತೀಯ ದಿನ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಬಣ್ಣ, ಹಳದಿ ಬಣ್ಣ, ಕೆಂಪು ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ಅಕ್ಷತೆಯಿಂದ ಪೂಜಿಸಬೇಕು. ಪೂಜೆ ಮಾಡುವಾಗ ಲಕ್ಷ್ಮಿ ಅಷ್ಟೋತ್ತರ, ಕನಕದಾರ ಸ್ತೋತ್ರ ಪಾರಾಯಣ ಮಾಡಬೇಕು. ಅಕ್ಷತೆಯು ಅರಿಶಿಣದಿಂದ ತಯಾರಿಸಿಕೊಂಡಿರಬೇಕು. ಕೋಸಂಬರಿ, ಪಾನಕ, ಹಾಲಿನ ಪಾಯಸವನ್ನು ನೈವೇದ್ಯವಾಗಿ ದೇವಿಗೆ ಇಟ್ಟು ನಮಸ್ಕರಿಸಬೇಕು. ಬೆಳಿಗ್ಗೆ ಈ ರೀತಿ ಪೂಜೆ ಮಾಡಿದ ಮೇಲೆ ಸಂಜೆ ಪೂಜೆಗೆ ಬಳಸಿದ ಸ್ವಲ್ಪ ಅಕ್ಷತೆಯನ್ನು ಬೇರೆ ಅಕ್ಕಿಯೊಂದಿಗೆ ಬೆರೆಸಿ ಸಿಹಿ ಪೊಂಗಲನ್ನು ಭಕ್ತಿಯಿಂದ ತಯಾರು ಮಾಡಿಕೊಳ್ಳಬೇಕು. ಅಕ್ಷತೆಯಿಂದ ತಯಾರು ಮಾಡಿದ ಪೊಂಗಲನ್ನು 3 ಅಥವಾ 5 ಜನ ಮುತ್ತೈದೆಯರನ್ನ ಮನೆಗೆ ಕರೆಸಿ ತಿನ್ನಲು ನೀಡಬೇಕು. ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬಂದಂತಹ ಮುತ್ತೈದೆಯರು ನೀವು ನೀಡಿದ ಸಿಹಿ ಪೊಂಗಲ್, ಮಹಾಲಕ್ಷ್ಮಿ ಪೂಜೆಗೆ ಬಳಸಿದ ಅಕ್ಷತೆಯಿಂದ ಮಾಡಿದ ಪೊಂಗಲನ್ನು ಸೇವಿಸಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಶಕ್ತಿ ದೂರವಾಗುತ್ತೆ. ಗೆಜ್ಜೆ ಸಪ್ಪಳ ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯು ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತಾಳೆ. ಕಣ್ಣೀರು ಕಷ್ಟಗಳನ್ನು ದೂರ ಮಾಡಿ ಸದಾ ಮನೆಯಲ್ಲಿ ಬಂಗಾರ, ಹಣ, ಐಶ್ವರ್ಯ, ನೆಮ್ಮದಿ ನೆಲೆಸುವಂತೆ ಮಾಡುತ್ತಾಳೆ. ಮೈತುಂಬ ಇದ್ದಂತಹ ಸಾಲದ ಹೊರೆಯನ್ನು ದೇವಿಗೆ ಇಳಿಸಿ ಸಾಲಗಳಿಲ್ಲದ ಜೀವನ ಮಾಡಲು ವಿಶೇಷ ಕೃಪೆಯನ್ನ ನೀಡುತ್ತಾಳೆ. ನಂಬಿಕೆ ಇಟ್ಟು ಈ ಬಾರಿ ಅಕ್ಷಯ ತೃತೀಯ ದಿನ ಅಕ್ಷತೆಯಿಂದ ಈ ಕೆಲಸ ಮಾಡಿ. ಪ್ರತಿ ಮನೆಯಲ್ಲೂ ಮಹಾಲಕ್ಷ್ಮಿ ದೇವಿಯು ಶಾಶ್ವತವಾಗಿ ಖಂಡಿತವಾಗಿ ನೆಲೆಸುತ್ತಾಳೆ. ಅಕ್ಷಯ ತೃತೀಯ ದಿನ ಯಾರು ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೀಗಂಧ ಅಥವಾ ಚಂದನವನ್ನು ಬಳಸಿ ಅಲಂಕಾರ ಮಾಡುತ್ತಾರೋ, ಶ್ರೀಗಂಧದಿಂದ ಪೂಜೆ ಮಾಡುತ್ತಾರೋ ಅವರಿಗೆ ಸೌಂದರ್ಯ ವೃದ್ಧಿಯಾಗುತ್ತದೆ. ವರ್ಷ ಪೂರ ಆರೋಗ್ಯ ಚೆನ್ನಾಗಿರುತ್ತೆ. ಇದಕ್ಕೆ ಕಾರಣ ಏನೆಂದರೆ, ಭಾಗವತದಲ್ಲಿ ತಿಳಿಸಿರುವ ಹಾಗೆ ಕುಬ್ಜ ಎನ್ನುವ ಒಬ್ಬ ಕುರೂಪಿ ಶ್ರೀಕೃಷ್ಣನಿಗೆ ಅಕ್ಷಯ ತೃತೀಯ ದಿನ ಶ್ರೀಗಂಧ ಅಂದರೆ ಚಂದನವನ್ನು ಅರ್ಪಿಸಿದ ತಕ್ಷಣ ಸೌಂದರ್ಯವತಿಯಾಗಿ ಬದಲಾಗುತ್ತದೆ. ಆದ್ದರಿಂದ ಈ ದಿನ ಶುಭ ಫಲಗಳು ಸಿಗಲು, ಸೌಂದರ್ಯ ವೃದ್ಧಿಯಾಗಲು ಚಂದನವನ್ನು ಶ್ರೀಕೃಷ್ಣನಿಗೆ ಮರೆಯದೆ ಅರ್ಪಿಸಬೇಕು. ಅಕ್ಷಯ ತೃತೀಯ ದಿನವೇ ಸಿಂಹಾಚಲದಲ್ಲಿ ಇರುವ ವರಾಹಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಚಂದನೋತ್ಸವವನ್ನು ಮಾಡಲಾಗುತ್ತದೆ. ಅಂದರೆ ವರಾಹಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಹಚ್ಚಿದಂತಹ ಅಷ್ಟು ಅರಿಶಿಣವನ್ನು ತೆಗೆದು ಸ್ವಾಮಿಯವರ ನಿಜರೂಪದ ದರ್ಶನವನ್ನ ಮಾಡಿಸುತ್ತಾರೆ. ಆ ನಂತರ ಹೊಸ ಅರಿಶಿಣವನ್ನು ಸಂಪೂರ್ಣವಾಗಿ ಸ್ವಾಮಿಗೆ ಹಚ್ಚಿ ನಿಜರೂಪ ಕಾಣದಂತೆ ಮುಚ್ಚಲಾಗುತ್ತದೆ. ಸ್ವಾಮಿ ಅವರಿಂದ ತೆಗೆದ ಸಂಪೂರ್ಣ ಅರಿಶಿಣವನ್ನು ತೀರ್ಥದೊಂದಿಗೆ ಬೆರೆಸಿ ಭಕ್ತರಿಗೆ ಆ ದಿನ ನೀಡಲಾಗುತ್ತದೆ. ಭಕ್ತರಿಗಿದ್ದ ಸಕಲ ವ್ಯಾಧಿಗಳು, ಪಾಪಕರ್ಮಗಳು ಇದರಿಂದ ಕಳೆದು ಹೋಗುತ್ತದೆ ಎಂಬ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಸಾಕ್ಷಾತ್ ಲಕ್ಷ್ಮೀ ವರಾಹ ಸ್ವಾಮಿಗೆ ಚಂದನೋತ್ಸವ ನಡೆಯುವಂತಹ ವಿಶೇಷ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಈ ದಿನದಂದು ಜಲದಾನವನ್ನ ಮಾಡಿದರೆ ಭೂಮಂಡಲದಲ್ಲಿ ಇರುವಂತಹ ಸಮಸ್ತ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತೆ. ಈ ದಿನ ಅನ್ನದಾನ ಮಾಡಿದರೆ ಸಮಸ್ತ ದೇವತೆಗಳನ್ನು ಪೂಜಿಸಿದ ಫಲ ಸಿಗುತ್ತದೆ. ಅಕ್ಕಿಯನ್ನು ದಾನವಾಗಿ ನೀಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತದೆ. ಚಪ್ಪಲಿ ಅಥವಾ ಪಾದರಕ್ಷೆಯ ದಾನ ಮಾಡಿದರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ 3 ವಿಧವಾದ ಪಾಪಗಳಿಂದ ನಮ್ಮ ದೇಹಕ್ಕೆ ಬರುವಂತಹ ಅನಾರೋಗ್ಯ ಸಮಸ್ಯೆಗಳಿಂದ ಪಾರಾಗಬಹುದು. ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿನ ದಾನವನ್ನ ಮಾಡಿದರೆ ಪಿತೃದೇವತೆಗಳು ಸಂತೃಪ್ತರಾಗುತ್ತಾರೆ. ನಿಮಗೆ
ಜಾತಕದಲ್ಲಿ ಪಿತೃಶಾಪ ಪಿತೃದೋಷಗಳು ಇವೆ ಎಂಬ ಗೊಂದಲಗಳು ಇದ್ದರೆ ಅಕ್ಷಯ ತೃತೀಯ ದಿನದಂದು ಮಾವಿನ ಹಣ್ಣನ್ನು ದಾನವಾಗಿ ನೀಡಬೇಕು. ಈ ದಿನ ವಸ್ತ್ರದಾನ ಮಾಡಿದರೆ ಅಪಮೃತ್ಯು ದೋಷಗಳು ಕಳೆದು ಹೋಗುತ್ತೆ. ಮುಂದಿನ ಜನ್ಮದಲ್ಲಿ ಮಹಾ ಧನವಂತರಾಗಿ ಬದುಕುವಂತಹ ಅವಕಾಶ ವಸ್ತ್ರದಾನದಿಂದ ಸಿಗುತ್ತದೆ. ಈ ದಿನ ಬೀಸಣಿಕೆಯನ್ನು ದಾನವಾಗಿ ನೀಡಿದರೆ ತ್ರಿಲೋಕ ಸಂಚಾರ ಮಾಡಿದ ಪುಣ್ಯಫಲ ಸಿಗುತ್ತದೆ. ನೋಡಿದ್ರಲ್ಲ, ಅಕ್ಷಯ ತೃತೀಯ ದಿನದಂದು ಯಾವ ರೀತಿಯಾಗಿ ಅಕ್ಷತೆಯಿಂದ ಸಿಹಿ ಪೊಂಗಲನ್ನ ಮಾಡಿ ಮುತ್ತೈದೆಯರಿಗೆ ನೀಡಿದರೆ ಲಕ್ಷ್ಮಿ ಮನೆಗೆ ಬಂದು ಅರಸುತ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಕಳೆದ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನದಂದು ಯಾವ ವಸ್ತುವನ್ನ ಮನೆಗೆ ತರಬೇಕಂತ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.